ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ಇನ್ಫಾರ್ಮೇಶನ್ ಅನ್ನು ತಂದಿದ್ದೇನೆ. ಬಿಗ್ ಬಾಸ್ ಆದ ನಂತರ ಬಿಗ್ ಬಾಸ್ ಮನೆಯನ್ನು ಏನು ಮಾಡುತ್ತಾರೆ, ಬಿಗ್ ಬಾಸ್ ಆದ ನಂತರ ಬಿಗ್ ಬಾಸ್ ಮನೆಯನ್ನು ಏನು ಮಾಡ್ತಾರೆ ಅಂತ ಸುಮಾರು ಕಮೆಂಟ್ಸ್ ಮತ್ತೆ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ಏಲ್ ಮಚ್ಚ ಹೊಸ ವಿಡಿಯೋ ಮಾಡು ಅಂತ. ಹಾಗೆ ಫುಲ್ ಐಡಿಯಾಸ್ ಅನ್ನು ತಕೊಂಡು ಹೊಸ ವಿಡಿಯೋ ಮಾಡಿದ್ದೇನೆ. ಏನೆಂದರೆ ಬಿಗ್ ಬಾಸ್ ಆದ ನಂತರ ಬಿಗ್ ಬಾಸ್ ಮನೆಯನ್ನು ಇನ್ನೊಂದು, ಇವಾಗ ಸೀಸನ್ 11 ಆಯ್ತು, ಸೀಸನ್ 12ಗೆ ರೆಡಿ ಮಾಡ್ತಾರೆ. ಅಂದ್ರೆ ಹೊಸ ಥೀಮ್ ಜೊತೆ ಬರ್ತಾರೆ. ಇವಾಗ ನೋಡಿ, ಈ ಸತಿ ಥೀಮ್ ಅಲ್ಲಿ ಸ್ವರ್ಗ ನರ್ಕ ಅಂತೆಲ್ಲ ಇತ್ತು, ಹಾಗೆ ಹೊಸ ಥೀಮ್ ಅಲ್ಲಿ ಬರ್ತಾರೆ. ಆ ಥೀಮ್ ಪ್ರಕಾರ ಬಿಗ್ ಬಾಸ್ ಮನೆಯನ್ನು ಸೆಟ್ ಮಾಡ್ತಾರೆ. ಇವಾಗ ಹೊಸ ಥೀಮ್ ಅಲ್ಲಿ ಸೆಟ್ ಮಾಡಿ ಆ ಬಿಗ್ ಬಾಸ್ ಮನೆಯನ್ನು ರಿನೋವೇಟ್ ಮಾಡಕ್ ಶುರು ಮಾಡ್ತಾರೆ. ಹಾಗೆ ಕೇಳ್ತಿದ್ರು, ಹಳೆ ಫರ್ನಿಚರ್ಸ್ ಬೆಡ್ಸ್ ನಲ್ಲಿ ಏನ್ ಮಾಡ್ತಾರೆ, ಬೆಡ್ಸ್, ಫರ್ನಿಚರ್ಸ್, ಫ್ರಿಡ್ಜ್, ಕಿಚನ್ ನಲ್ಲಿರೋ ಎಕ್ವಿಪ್ಮೆಂಟ್ಸ್ ಮ್ಯಾಕ್ಸಿಮಮ್ಗೆ ಚೇಂಜ್ ಆಗ್ತದೆ ಮತ್ತು ರಿನೋವೇಟ್ ಆಗ್ತದೆ. ಬೆಡ್ಸ್ ನೆಲ್ಲ ರೀಸೇಲ್ ಮಾಡ್ತಾರೆ, ಅಂದ್ರೆ ಗುಜರಿ ಟೈಪ್ಸ್ ಆ ಟೈಪ್ ಕೊಡ್ತಾರೆ. ಮತ್ತೆ ಫ್ರಿಡ್ಜ್ ಎಲ್ಲ ಸ್ಪಾನ್ಸರ್ಸ್ ಇರ್ತಾರೆ. ಇವಾಗ ಹೈಯರ್ ಮತ್ತೆ ಫ್ರಿಡ್ಜ್ ಎಲ್ಲ ಅವರು ಸ್ಪಾನ್ಸರ್ಸ್ ಮಾಡ್ತಾರೆ. ಹಾಗೆ ಹೊಸ ಫ್ರಿಡ್ಜ್ ಎಲ್ಲ ಕೊಡ್ತಾರೆ, ಟಿವಿ ಕೊಡ್ತಾರೆ. ಮತ್ತು ಬಿಗ್ ಬಾಸ್ ಮನೆಯಲ್ಲಿರೋ ಥೀಮ್ ಚೇಂಜ್ ಮಾಡ್ತಾರೆ. ಇವಾಗ ಈ ಸತಿ ನೋಡಿ, ಥೀಮ್ ಅಲ್ಲಿ ನಿಮ್ಗೆ ಕಲರ್ಸ್ 11 ಕಲರ್ಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಚೇಂಜ್ ಮಾಡಿ ಹೊಸ ಥೀಮ್ ಪ್ರಕಾರ ಮಾಡ್ತಾರೆ. ಮತ್ತು ಕ್ಯಾಪ್ಟನ್ ರೂಮ್ಸ್ ಎಲ್ಲ ಚೇಂಜ್ ಮಾಡ್ತಾರೆ. ಮತ್ತೆ ಫರ್ನಿಚರ್, ಮ್ಯಾಟ್, ಫ್ಲೋರಿಂಗ್ಸ್, ಟೈಲ್ಸ್, ಗ್ರಾನೈಟ್ಸ್, ಸ್ವಿಮ್ಮಿಂಗ್ ಪೂಲ್ ನ ಕೂಡ ಚೇಂಜ್ ಮಾಡೋಕೆ ಟ್ರೈ ಮಾಡ್ತಾರೆ. ಮತ್ತೆ ನೋಡಿ, ಮೇಲೆ ಇತ್ತು ಲಿಫ್ಟ್ಸ್ ಎಲ್ಲ ಚೇಂಜ್ ಮಾಡ್ತಾರೆ. ಹೊಸ ಥೀಮ್ ಪ್ರಕಾರ ಬಿಗ್ ಬಾಸ್ ಶೋ ಅನ್ನು ಸೆಟ್ ಮಾಡ್ತಾರೆ. ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಲು ಇಷ್ಟಪಡುತ್ತೇನೆ. ಥ್ಯಾಂಕ್ ಯು.